ಈಗ ನಾವು ಖಂಡಿತವಾಗಿ ಒಪ್ಕೊಳ್ತೀನಿ, ಇಲ್ಲಿ ನಾವು ಪಾರ್ಲಿಮೆಂಟ್ ಗೆಲ್ಲಕ್ಕಾಗಿಲ್ಲ. ಆದರೆ ಖಂಡಿತ ನಾವು ಇವತ್ತು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ಜನರ ಮುಂದೆ ಇವತ್ತು ನಾವು ಮಾತು ಕೊಟ್ಟಿರುವಂಥ ಅದನ್ನು ಉಳಿಸ್ಕೊಂಡಿರ್ತಕ್ಕಂಥ ಸರ್ಕಾರ ನಮ್ಮದು. ಇವತ್ತು ಒಳ್ಳೆಯ ಕೆಲಸ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಇವತ್ತು ಏನೇನು ಕರ್ನಾಟಕ ಆಗಿರುವಂಥ ಅನ್ಯಾಯ ಅದರ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ. ಅದರಲ್ಲಿ ದಕ್ಷಿಣ ಕನ್ನಡ, ಈಗ ಕೊಡಗದಲ್ಲಿ ನಾವು ಗೆದ್ದೇ ಇಲ್ಲ ಅಂತ ಹೇಳ್ತಾ ಇದ್ರು ಬಹಳ ವರ್ಷಗಳಿಂದ. ಮೊನ್ನೆ 2 MLA ನಾವು ಗೆದ್ಕೊಂಡು, ಅದೇ ತರ ಜನರು ಕೂಡ ಜನರ ಮನಸ್ಸನ್ನು ಗೆಲ್ಲಬೇಕು, ಅದ್ರ ಬಗ್ಗೆ 2 ಮಾತಿಲ್ಲ. ಅದಕ್ಕೆ ನಮ್ಮ ಪ್ರಯತ್ನ. ಸೊ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಆಗುತ್ತೆ. ಜನನು ಕೂಡ ಇದನ್ನು ನೋಡಿ ಅವ್ರಿಗೂ ಸಾಕಾಗೋಗಿದೆ. ಬರೀ ಇದೇ ರಾಜಕಾರಣ, ಬರೀ ಧರ್ಮ, ಬರೀ ಜಾತಿ, ಬರೀ ಸ್ವಾರ್ಥ ಮತ್ತು ಈ ತರ ಪ್ರಚೋದನಕಾರಿ ಮಾತುಗಳು ಎಲ್ಲೋದ್ರೂ ಇದನ್ನೇ ಹೇಳ್ಕೊಂಡು ವೋಟ್ ಗಳಿಸುವಂತ ಕೆಲಸ ಮಾಡ್ತಾ ಇರೋದು ಜನರಿಗೆ ಅರ್ಥ ಆಗೋದ ರೀತಿಯಲ್ಲಿ ನಾವು ಕೂಡ ಪ್ರಚಾರ ಮಾಡ್ತೀವಿ. ನಿಮ್ಗೆ ಅಭಿವೃದ್ಧಿ ಬೇಕಾ, ಶಾಂತಿ ನೆಮ್ಮದಿ ಬೇಕಾ, ಮಂಗಳೂರಿಗೆ ಇನ್ನು ಹೆಚ್ಚು ಅನುದಾನ ಬರಬೇಕು, ಇನ್ನು ಹೆಚ್ಚು ಡೆವಲಪ್ಮೆಂಟ್ ಆಗಬೇಕು, ಹೆಚ್ಚು ಇನ್ವೆಸ್ಟ್ಮೆಂಟ್ ಬರಬೇಕು, ಉದ್ಯೋಗ ಸಿಗಬೇಕು, ಅದು ಬೇಕಾ? ಇದು ಕೇವಲ ಇದನ್ನೇ ನೀವು ಈ ಮಾತುಗಳನ್ನೇ ಕೇಳ್ಕೊಂಡು ಹೋಗ್ಬೇಕಾ? ಈ ಪ್ರಶ್ನೆಯನ್ನ ಜನರ ಮುಂದೆ ಇಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.